ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರಿ ಅಂತ ಹಾರೈಸುತ್ತಾ ಇವತ್ತಿನ ನನ್ನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೇನೆ. ಫ್ರೆಂಡ್ಸ್, ಇವತ್ತು ನಾನು ಬಾರೇನ್ನಲ್ಲಿರುವ ಅತಿ ದೊಡ್ಡ ಚೈನಾದ ಶಾಪಿಂಗ್ ಮಾಲಿಗೆ ಹೋದೆ. ಯಾಕೆ ಹೋದೆ ಅಂದರೆ ನನಗೆ 2 ಸೋಲಾರ್ ಲೈಟ್ ಬೇಕಿತ್ತು. ಸ್ಟ್ರೀಟ್ ಲೈಟ್ ಹೇಳ್ತಾರಲ್ಲ, ಇದು ನಮಗೆ ಊರಿಗೆ ತಗೊಂಡೋಗ್ಲಿಕ್ಕೆ. ನಮ್ಮದು ಒಂದು ಹಾಳಾಗಿತ್ತು ಲಾಸ್ಟ್ ಟೈಮ್ ಬರುವಾಗ. ಇನ್ನೊಂದು 2 ಬೇಕಿತ್ತು ನಮಗೆ ಹೊಸ ಮನೆಗೆ ಹಾಕಲಿಕ್ಕೆ. ಸೊ ಅದನ್ನು ತಗೊಂಡು ಬರುವ ಅಂತ ಈ ಶಾಪಿಂಗ್ ಮಾಲಿಗೆ ಬಂದೆ. ಇಲ್ಲಿ ಬಂದು ತುಂಬ ದಿನ ಆಗಿತ್ತು. ನಾನು ಇವತ್ತು ಬರುವಾಗ ನನಗೆ ಇವರು ಶಾಪಿಂಗ್ ಮಾಲ್ನ ಪಾರ್ಕಿಂಗ್ನಲ್ಲಿ ಫುಲ್ಲು ಇವರು ಸೋಲಾರ್ ಲೈಟ್ಗಳ ಚಪ್ಪರನ್ನೇ ಹಾಕಿದ್ದಾರೆ. ಮೊದಲೆಲ್ಲ ಇವರದ್ದು ಜಸ್ಟ್ ಒಂದು ಶೇಡ್ ಇತ್ತು. ಇದು ಎಲ್ಲ ತೆಗೆದು ಇವಾಗ ಇವರು ಫುಲ್ಲು ಇದು ಸೋಲಾರ್ ಲೈಟಿನದ್ದೇ ಚಪ್ಪರ ಹಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಅಲ್ಲಿ ತನಕ 2 ಸೈಡ್ ಇದೆ, 3 ಸೈಡ್ ಇದೆ ಇದು ಪಾರ್ಕಿಂಗು. ಎಲ್ಲ ಕಡೆ ಇದನ್ನೇ ಹಾಕಿದ್ದಾರೆ. ಎಷ್ಟು ಕರೆಂಟ್ ಇದರಲ್ಲಿ ಉತ್ಪತ್ತಿ ಆಗ್ಬೋದಲ್ಲ. ನನಗೆ ನೋಡಿಯೇ ಒಂದು ಸಲ ಆಶ್ಚರ್ಯ ಆಯಿತು. ನೋಡಿ, ಈ ಥರ ಇದೆ ಚಪ್ಪರ. ಇದು ಬಾರೇನ್ನಲ್ಲಿರುವ ದೊಡ್ಡ ಶಾಪಿಂಗ್ ಮಾಲ್. ಇದು ಎಷ್ಟು ಉದ್ದ ಇದೆ ಮತ್ತು ಎಷ್ಟು ದೊಡ್ಡದಿದೆ ಅಂದರೆ ಇದನ್ನು ಸುತ್ತಾಡಲಿಕ್ಕೆ ಒಂದು 2-3 ಗಂಟೆ ಬೇಕು. ನಾನಿವಾಗ ಜಸ್ಟ್ ಒಂದು ಗೇಟಿಂದ ಒಳಗಡೆ ಬಂದೆ. ಇದಕ್ಕೆ ಒಂದು 16 ಗೇಟ್ ಇದೆ. ಇದು ಆ ತುದಿಯಿಂದ ಈ ತುದಿಗೆ ಹೋಗಲಿಕ್ಕೆ ತುಂಬ ದೂರ ಇದೆ. ಸೊ ನಾನು ಬಂದದ್ದು ಲೈಟ್ ತಗೊಂಡು ಹೋಗುವ ಅಂತ. ಸೊ ನಾನು ಈ ಲೈಟಿಂಗ್ ಸೆಕ್ಷನ್ಗೆ ಬಂದೆ. ನನ್ನ ಸ್ಟಾಫ್ ಹತ್ರ ಹೇಳಿದೆ, ನೀನು ಎಕ್ಸ್ಚೇಂಜ್ ಮಾಡು, ನಾನು ಸ್ವಲ್ಪ ವೀಡಿಯೋ ತೆಗಿತೇನೆ ಅಂತ. ಸೊ ಇವಾಗ ನಾನು ಲೈಟಿಂಗ್ ಶಾಪ್ ಹತ್ರ ಹೋಗಿ ಒಂದು ರೌಂಡ್ ಹೋಗಿ ಬಂದೆ. ನೋಡಿ ಎಷ್ಟು ಡೆಕೋರೇಟಿವ್ ಲೈಟ್ ಹಾಕಿದ್ದಾರೆ ಅಂದರೆ, ಮೊದಲು ಬಂದದ್ದಕ್ಕಿಂತ ಇವಾಗ ತುಂಬ ಜಾಸ್ತಿ ಹಾಕಿದ್ದಾರೆ. ಇವರು ಚೈನಾದಿಂದ ಎಲ್ಲ ವಸ್ತುಗಳು ಇಲ್ಲಿ ಚೈನಾದಿಂದ ತಂದು ಹಾಕಿದ್ದಾರೆ. ಎಂಥ ವಸ್ತು ಸಿಗಲ್ಲ ಅಂತ ಇಲ್ಲ, ಎಲ್ಲ ವಸ್ತು ಸಿಗುತ್ತೆ ಇಲ್ಲಿ. ಎಷ್ಟು ಡಿಸೈನ್ ಇದ್ದು ಲೈಟ್ ಇದೆ. ನನಗೆ ನೋಡಿ ಒಂಥರ ಖುಷಿ ಆಯಿತು. ತುಂಬ ಅಂಗಡಿಗಳಿವೆ ಇಲ್ಲಿ. ನಾನೊಂದು ಸ್ವಲ್ಪ ಅಂಗಡಿಗೆ ಫೋಕಸ್ ಮಾಡಿದೆ ಅಷ್ಟೇ. ಎಲ್ಲ ಅಂಗಡಿಗೆ ಫೋಕಸ್ ಮಾಡಲಿಕ್ಕೆ ಒಂದು 4 ಗಂಟೆ ಆದರೂ ಬೇಕು ಫುಲ್ ಅಂಗಡಿ ನೋಡಲಿಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆಯದು ಚಾಂದಿಲಿಯರ್ಸ್ ಇದೆ ನೋಡಿ. ನನಗೆ ಇಲ್ಲಿ ಮನೆ ಇದ್ದರೆ ಓನು ಇದೆಲ್ಲ ಒಂದೊಂದು ಹಾಕ್ಬೋದಿತ್ತು. ಎಷ್ಟು ಚಂದ ಇದೆ ನೋಡಿ. ಇದೊಂದು ಎಷ್ಟು ದೊಡ್ಡದಿದೆ ಅಂದರೆ ನನಗೆ ನೋಡಿ ತುಂಬ ಖುಷಿ ಆಯಿತು. ದೊಡ್ಡ ಮನೆಗೆ ಹಾಕ್ತಾರೆ ಎಲ್ಲ ಅರಬೀಸ್ಗಳು. ಅಲ್ಲಿಂದ ಇನ್ನೊಂದು ಸೈಡಿಗೆ ಸ್ವಲ್ಪ ಹೋಗುವ ಅಂತ ಬಂದೆ. ಇಲ್ಲಿ ನೋಡಿ, ಇದು ಸಹ ಲೈಟ್ ಫಿಟ್ಟಿಂಗ್ ಇದ್ದೇ ಅಂಗಡಿ ತುಂಬ. ಈ ಸೈಡಲ್ಲಿ ಒಂದು ಲೈಟ್ ಫಿಟ್ಟಿಂಗ್ಸ್ ಇದ್ದೇ ಅಂಗಡಿ ಇದೆ. ಅಂದರೆ ಎಲ್ಲ ಡಿಸೈನಿಂಗ್ ಲೈಟ್ಗಳು ಮತ್ತು ಏನೆಲ್ಲ ಮನೆಗೆ ಎಷ್ಟು ಟೈಪ್ ಇದ್ದು ಲೈಟ್ ಬೇಕು ನೋಡಿ, ಎಲ್ಲ ಈ ಸೆಕ್ಷನಲ್ಲಿ ಇದೆ. ಒಂದೊಂದು ಸೆಕ್ಷನಲ್ಲಿ ಒಂದೊಂದು ಟೈಪ್ ಇದ್ದು ವಸ್ತುಗಳನ್ನು ಇಟ್ಟಿದ್ದಾರೆ ಇವರು. ನಾನು ಸ್ವಲ್ಪ ಈಚೆ ಬಂದೆ ಇನ್ನೊಂದು ಸೈಡಿಗೆ. ಇಲ್ಲಿ ನೋಡಿ, ಬ್ಯಾಗ್, ಚಿಕ್ಕ ಮಕ್ಕಳದ್ದು ಐಟಮ್ಸು ಎಲ್ಲ ಇದೆ. ನೋಡಿದರೆ ತಗೊಳ್ಳುವ ಅಂತ ಆಗುತ್ತೆ. ಬಟ್ ಚೀಪ್ ಕೂಡ ಇಲ್ಲ, ಅಷ್ಟೇನು ಚೀಪ್ ಇಲ್ಲ. ನೀವು ಕೊಟ್ಟ ಹಣದ ಮೇಲೆ ಅವರದ್ದು ವಸ್ತುಗಳ ಕ್ವಾಲಿಟಿ ಇರುತ್ತೆ. ಇಲ್ಲಿ ಸಹ ತುಂಬ ಇದು ಲೈಟಿಂಗ್ ಅಂಗಡಿಗಳೇ ಈಚೆ ಕೂಡ ಹಾಕಿದ್ದಾರೆ. ಮಧ್ಯೆ ಒಂದೊಂದು ಬೇರೆ ಹಾಕಿದ್ದಾರೆ ನೋಡಿ. ಇಲ್ಲಿ ಈ ಸೈಡಿಗೆ ಬಂದೆ ನಾನು. ಈ ಸೈಡಲ್ಲಿ ಕೂಡ ತುಂಬ ಲೈಟ್ ಫಿಟ್ಟಿಂಗ್ಸ್ ಇದೆ. ನೋಡಿ ಖುಷಿ ಆಯಿತು ನನಗೆ ಒಮ್ಮೆ. ಬಟ್ಟೆ ಅಂಗಡಿ ಕೂಡ ಇದೆ ಇಲ್ಲಿ. ಇದು ಕ್ವಿಲ್ಟ್ ಅಂಗಡಿ, ಅಂದರೆ ಮಲಗಲಿಕ್ಕೆ ನಾವು ಕ್ವಿಲ್ಟ್ ಯೂಸ್ ಮಾಡ್ತೇವಲ್ಲ ಅದರದ್ದು. ಮತ್ತು ಈ ಸೈಡಲ್ಲಿ ಕೂಡ ಕ್ವಿಲ್ಟ್ ಇದೆ, ಇಲ್ಲಿ ಕೂಡ ಕ್ವಿಲ್ಟ್ ಇದೆ. ತುಂಬ ಒಂದೊಂದು ಸೈಡಲ್ಲಿ ಅವರು ಒಂದೊಂದು ಸೆಕ್ಷನ್ ಹಾಕ್ತಾರೆ. ಇದೆಲ್ಲ ಪ್ಲಾಸ್ಟಿಕ್ ಐಟಮ್ಗಳು, ಪ್ಲಾಸ್ಟಿಕ್ ಹೂಗಳು, ಇದು ಎಲ್ಲ ಮಕ್ಕಳಿಗೆ ಆಡುವ ಆಟಗಳು. ಇದು ಶೂ ಶಾಪು. ಒಂದು ವಸ್ತು ಇಲ್ಲಿ ಇದೆ ಅಂತ ಇಲ್ಲ, ಎಲ್ಲ ವಸ್ತುಗಳಿವೆ ಇಲ್ಲಿ. ನೋಡಿದರೆ ಒಂದು ಸಲ ಎಲ್ಲ ಅಂಗಡಿಗೆ ಹೋಗಿ ಬಂದು ಒಂದೊಂದು ವಸ್ತು ತಗೊಳ್ಳುವಂತ ಆಗ್ತದೆ. ಚೆನ್ನಾಗಿರುತ್ತೆ ವಸ್ತುಗಳು, ಏನು ಅಷ್ಟು ಬ್ಯಾಡ್ ಇಲ್ಲ. ಬ್ಯಾಗ್ ಎಲ್ಲ ಚೆಂದಾಗಿರುತ್ತದೆ. ನಾವು ಡೈಲಿ ಯೂಸಿಗೆ ಎಲ್ಲ ತಗೊಂಡೋಗ್ಬೋದು ಬ್ಯಾಗ್ಗಳನ್ನೆಲ್ಲ. ಇದೆಲ್ಲ ಸ್ಕ್ರೂ ಡ್ರೈವರ್ಸ್ ಎಲ್ಲ ಇದೆ ಅಲ್ಲ ಅದು. ಅಲ್ಲಿಂದ ನಾನು ಪುನಃ ಈ ಸೈಡ್ ಬಂದೆ. ಇಲ್ಲಿ ಎಲ್ಲ ಮಕ್ಕಳಿಗೆ ಆಡುವ ಡಾಲ್ಗಳೆಲ್ಲ ಇಟ್ಟಿದ್ದಾರೆ. ಇದರಲ್ಲಿ ಕೂಡ ಬ್ಯಾಗ್ ಎಲ್ಲ ಇದೆ ನೋಡಿ, ಚಿಕ್ಕ ಡಿಸೈನದು ಪುಟ್ಟ ಬ್ಯಾಗ್ಗಳು ಎಲ್ಲ ಇದೆ. ಇಲ್ಲಿ ಕೂಡ ಟಾವೆಲ್ಸ್, ಕ್ವಿಲ್ಟ್, ಬ್ಲ್ಯಾಂಕೆಟ್ ಅದೆಲ್ಲ ಇದೆ ನೋಡಿ. ಒಂದೇ ಸೈಡಲ್ಲಿ ಹಾಕೋದು ಅವರು. ಒಬ್ಬರು ಹಾಕಿದರೆ ಇನ್ನೊಬ್ಬರು ಅದೇ ಹಾಕೋದು ಇಲ್ಲಿ.
ನಾನು ಸ್ವಲ್ಪ ಈ ಸೈಡಿಗೆ ಬಂದೆ, ಬಟ್ ನಾನು ಬಂದದ್ದು ಲೈಟ್ ಫಿಟ್ಟಿಂಗ್ಸ್ ತಗೊಂಡೋಗ್ಲಿಕ್ಕೆ ಅಂತ. ಸ್ವಲ್ಪ ಲೈಟ್ ಇದ್ದೆಲ್ಲ ಡಿಸೈನ್ ಇದ್ದೆಲ್ಲ ತೆಗೆದೆ. ಇದೊಂದು ದೊಡ್ಡ ಚಾಂದ್ಲಿಯರ್ ಹಾಕಿದ್ದಾರೆ ಒಂದು ಅಂಗಡಿಯಲ್ಲಿ. ಎಷ್ಟು ದೊಡ್ಡ, ಎಲ್ಲ ತುಂಬ ಅಂಗಡಿಯಲ್ಲಿ ಹೀಗೇ ಹಾಕ್ತಾರೆ, ಒಬ್ಬರು ಹಾಕಿದ್ದೇ ಇನ್ನೊಬ್ಬರು ಹಾಕ್ತಾರೆ. ಬಟ್ ನೋಡಲಿಕ್ಕೆ ಒಂಥರ ಲೈಟ್ ಒಂದು ಬಂಗಾರದ ಅಂಗಡಿಗೆ ಹೋದಾಗೆ ಆಗ್ತದೆ. ಎಲ್ಲ ಕಡೆ ಗೋಲ್ಡನ್ ಕಲರ್ ಇದೆ ನೋಡಿ, ಎಷ್ಟು ಚೆಂದ ಇದೆ ನೋಡಿ. ಇಲ್ಲೇ ಮನೆ ಮಾಡಿದರೆ ಒಂದು ಹಾಕ್ಬೋದಿತ್ತು. ವಾವ್, ಇಲ್ಲೆಲ್ಲ ನಾನು ವಿಡಿಯೋ ತೆಗೆಯುವಾಗ ಏನು ಹೇಳಲಿಲ್ಲ ಅವರು. ನಾನು ತೆಗಿತಾ ಇದ್ದೆ ಒಂದು ಅಂಗಡಿಗೆ ಹೋಗಿ ವಿಡಿಯೋ. ಇವರದ್ದು ತುಂಬ ಖುಷಿಯಾಯಿತು ಇದು ಅಂಗಡಿ ನೋಡಿ ನನಗೆ. ಎಲ್ಲ ಗೋಲ್ಡ್ ಇದೆ ನೋಡಿ, ಎಷ್ಟು ಚೆಂದ ಮಾಡಿದ್ದಾರೆ. ಈ ಚೈನಾದವರಿಗೆ ಎಲ್ಲಿಂದ ಮಂಡೆ ಬರ್ತದ ಇದೆಲ್ಲ ಮಾಡಲಿಕ್ಕೆ. ಎಷ್ಟು ಹುಷಾರಲ್ಲ ಅವರು ಕ್ರಿಯೇಟಿವ್ ಮಾಡಲಿಕ್ಕೆ. ಇದೊಂದು ಡಿಸೈನಿಂಗ್ ಲ್ಯಾಂಪ್ ಥರ ಇದೆ ನೋಡಿ, ಫೆದರ್ಸಿದ್ದು. ಈ ಅಂಗಡಿಯದ್ದು ನೋಡಿ ನನಗೆ ಖುಷಿಯಾಯಿತು. ತುಂಬ ಹೊತ್ತು ತೆಗೆದೆ ನಾನು ಇವರದ್ದು ಲೈಟ್ ಫಿಟ್ಟಿಂಗ್ ಎಲ್ಲ ನೋಡಿ. ಇದೇ ಥರ ಇದೆ ಎಲ್ಲ ಕಡೆ ಕೂಡ. ಒಂದು ಶಾಪಿಗೆ ಹೋಗಿ ನಾನು ತೋರಿಸ್ತೇನೆ ನಿಮಗೆ. ಯಾಕಂದರೆ ಎಲ್ಲ ಶಾಪಿಗೆ ಹೋಗಿ ವಿಡಿಯೋ ಮಾಡಲಿಕ್ಕೆಲ್ಲ ತುಂಬ ಹೊತ್ತು ಕೂಡ ಬೇಕಾಗ್ತದೆ, ಮತ್ತು ತೋರಿಸಿದ್ದು ಒಳ್ಳೆಯದಾಗಲ್ಲ. ಸೊ ಅದಕ್ಕೆ ನೋಡಿ ಎಷ್ಟು ಡಿಸೈನ್ಸ್ ಇದೆ ನೋಡಿ, ತುಂಬ ಡಿಸೈನ್ಸ್ ಇದೆ. ಅಲ್ಲಿಂದ ಹೊರಗಡೆ ಬಂದೆ ನಾನು. ಯಾರಾದರೂ ಮುಂದೆ ಬಂದರೆ ನಾನು ಜಸ್ಟ್ ಕೆಳಗಡೆ ಇಟ್ಟೇವೆ ನನ್ನ ಕ್ಯಾಮರಾ. ಯಾಕಂದರೆ ಹೆಂಗಸರೆಲ್ಲ ಬಂದರೆ ಅವರ ಮುಖಕ್ಕೆ ಕ್ಯಾಮರಾ ಇಡಲಿಕ್ಕೆ ಆಗಲ್ಲ. ಸೊ ಅದಕ್ಕಾಗಿ. ಸೊ ಈ ಸೈಡಲ್ಲಿ ಕೂಡ ಇದೆ ತುಂಬ ಲೈಟ್ ಫಿಟ್ಟಿಂಗ್ಸ್. ಯಾವುದು ಬೇಕಾದರೂ ತಗೊಳ್ಬೋದು. ನಾನು ಕ್ಯಾಮರಾ ತಿರುಗಿಸ್ತಾ ಇದ್ದೆ. ನಾನು ತೆಗೆದ ವಿಡಿಯೋ ಯಾವಾಗಲೂ ಹೀಗೇ ಆಗೋದು. ಇಲ್ಲಿ ಕೂಡ ಇದೆ ನೋಡಿ ಅದೇ ಥರದ್ದು. ನಾನು ಫಾಸ್ಟ್ ತಗೊಂಡು ಬಂದೆ. ಇದೊಂದು ಶಾಪ್ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನೋಡಿ ಎಷ್ಟು ಡಿಸೈನ್ದು ಲೈಟ್ ಹಾಕಿದ್ದಾರೆ ಅಂದರೆ ಇವರು. ನೋಡಲಿಕ್ಕೆ ಒಂಥರ ಖುಷಿ ಆಯಿತು ನನಗೆ. ಚೆಂದ ಇದೆ, ಕಲರ್. ನಾನು ಈ ವಿಡಿಯೋವನ್ನು ಎಲ್ಲ ಶಾಪಿನ ಹೊರಗಡೆಯಿಂದನೇ ಮಾಡಿದ್ದೇನೆ. ಎಷ್ಟು ಒಳ್ಳೆ ಬಂದಿದೆ ಅಂತ ಗೊತ್ತಿಲ್ಲ ನನಗೆ. ನಿಮಗೆ ಇನ್ನೊಂದು ಸಲ ನಾನು ಫುಲ್ಲು ಬಟ್ಟೆ ಶಾಪು ಎಲ್ಲ ತೋರಿಸ್ತೇನೆ ಇನ್ನೊಂದು ಸಲ ಬಂದು. ತುಂಬ ಟೈಮ್ ತಗೊಂಡು ಬರಬೇಕು. ಇವತ್ತು ನಾನು ಕೆಲವು ಅವಸರದಲ್ಲಿದ್ದೇನೆ. ಸೊ ಇದು ನಾನು ತೆಗೆದ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸಿತ್ತು? ನಿಮಗೆ ಲೈಕ್ ಆಯಿತಾ? ನಮ್ಮದು ಡ್ರ್ಯಾಗನ್ ಮಾಲ್ ಬಾರಿನ್ನದ್ದು. ಏನಾದರೂ ನಿಮಗೆ ಅನಿಸಿಕೆಗಳನ್ನಿದ್ದರೆ ನನಗೆ ಈ ವಿಡಿಯೋದಲ್ಲಿ ಹೇಳಿ. ಮತ್ತು ನನ್ನ ವಿಡಿಯೋವನ್ನು ಕೂಡ ನೋಡಿ. ಎಲ್ಲ ಇಂಟ್ರೆಸ್ಟ್ ಇರ್ಬೋದಂತ ಎನಿಸ್ತೇನೆ ನಿಮಗೆ. ನಾನೊಂದು ಪರ್ಫ್ಯೂಮ್ ಶಾಪಿಗೆ ಹೋದೆ, ಇಲ್ಲಿ 2 ಪರ್ಫ್ಯೂಮ್ ಕೂಡ ತಗೊಂಡು ಬಂದೆ. ಸೊ ನಿಮಗೆಲ್ಲ ಇಷ್ಟ ಆದರೆ ನನ್ನ ವಿಡಿಯೋವಾಗಿ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಹಾಕಿ. ಮತ್ತು ಇನ್ನೊಂದು ಸಲ ನನ್ನ ವಿಡಿಯೋದಲ್ಲಿ ಸಿಗೋಣ ನಿಮಗೆ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ. ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.